ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಜೇಶ್ವರಿ. ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ರಾಗಿ ಮುದ್ದೆ ಮಾಡೋದು. ಹಾಗಾದರೆ ನೋಡೋಣ ಬನ್ನಿ ಹೇಗೆ ಅಂತ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ನಾನು ಮೊದಲು ನೀರು ಕುದ್ದಿಂದ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಉಪ್ಪಿಟ್ಟು ರವೆ. ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ರವೆನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಮುದ್ದೆ ಗಂಟು ಬೀಳಲ್ಲ. ಈ ಥರ ರವೆ ಹಾಕಿ ಮುದ್ದೆ ಮಾಡೋದ್ರಿಂದ ಮುದ್ದೆ ಯಾವುದೇ ಕಾರಣಕ್ಕೂ ಗಂಟು ಬೀಳೋದಿಲ್ಲ. ನೋಡಿ, ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಚೌಟು ರುಚಿ ಬರಲಿ ಅಂತ, ಮುದ್ದೆ ರುಚಿ ಬರುತ್ತೆ ಒಂದು ಸ್ವಲ್ಪ ರೈಸ್ ಹಾಕಿದರೆ. ರೈಸ್ನ ತಣ್ಣಗಾಗಿರೋದನ್ನು ಹಾಕಿದರೂ ನಡೆಯುತ್ತೆ, ಬಿಸಿಯೋದನ್ನು ಹಾಕಿದರೂ ನಡೆಯುತ್ತೆ. ಇದ್ರ ಜೊತೆ ಕುದಿಯುತ್ತೆ, ಅದು ಯಾವ್ದು ಹಾಕಿದರೂ ನಡೆಯುತ್ತೆ. ನೋಡಿ, ಈಗ ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಹೀಗೆ ದುಂಡಗೆ ಹಾಕಿದರೆ ಚೆನ್ನಾಗಿ ಕುದಿಯುತ್ತೆ. ನೋಡಿ, ಈ ಥರ ಸ್ವಲ್ಪ ಹಿಟ್ಟು ಮುಟ್ಟಿ ನೋಡಬೇಕು. ಕೈಗೆ ಬಿಸಿ ಹತ್ತೋವರೆಗೂ ಮುಟ್ಟಿ ನೋಡಬೇಕು. ಸ್ವಲ್ಪ ಕೈಗೆ ಹಿಟ್ಟು ಬಿಸಿ ಹತ್ತಿತ್ತು ಅಂದರೆ ಮುದ್ದೆನ ತಿರುಗಬೇಕು. ಆಮೇಲೆ ಜೋಳದ ಮುದ್ದೆ ಆಗಲಿ ರಾಗಿ ಮುದ್ದೆ ಆಗಲಿ ಈ ಥರ ರವೆ ಹಾಕಿ ಮಾಡಿದರೆ ಯಾವುದೇ ಕಾರಣಕ್ಕೂ ಮುದ್ದೆ ಗಂಟು ಬೀಳಲ್ಲ. ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಮುದ್ದೆ. ನೋಡಿ, ಹೀಗೆ ಕೆಳಗಿಟ್ಕೊಂಡು ತಿರುಗ್ತಾ ಇದ್ದೀನಿ ಮುದ್ದೆನ. ಮುದ್ದೆ ಕೋಲಿನಿಂದ ತಿರುಗಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಮುದ್ದೆ. ನೋಡಿ, ಸ್ವಲ್ಪನೂ ಗಂಟಿಲ್ಲ ಇದರಲ್ಲಿ. ಮುದ್ದೆ ಮಾಡದೇ ಇರೋರಿಗೂ ಕೂಡ ಮಾಡೋದಕ್ಕೆ ಬರುತ್ತೆ ಈ ಥರ ಮಾಡಿದರೆ, ರವೆ ಹಾಕಿ ಮುದ್ದೆನ ಮಾಡಿದರೆ. ಜೋಳದ ಮುದ್ದೆ ಅಂತೂ ತುಂಬಾ ಗಂಟು ಬೀಳುತ್ತೆ ಹಾಗೆ ಮಾಡಿದರೆ. ಈ ಥರ ರವೆ ಹಾಕಿ ಟ್ರೈ ಮಾಡಿ ಒಂದ್ಸರಿ, ತುಂಬ ಚೆನ್ನಾಗಾಗುತ್ತೆ ಮುದ್ದೆ. ನೋಡಿ, ಸ್ವಲ್ಪನೂ ಗಂಟಿಲ್ಲ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.